सकल आरोग्य ऐश्वर्य ಇವತ್ತು ರೇಣುಕಾ ಯಲ್ಲಮ್ಮ ದೇವಿಯ ಹುಟ್ಟುಹಬ್ಬ. ಮುಳುಬಾಗಿಲಿನ ಎಲ್ಲ ಜನತೆಗೂ, ಇಡೀ ಕೋಲಾರದ ಜನತೆಗೂ ನಾನು ಶುಭಾಶಯ ತಿಳಿಸೋದಕ್ಕೆ ಬಯಸ್ತೀನಿ. ಇವತ್ತು ಭರತ ಹುಣ್ಣಿಮೆ ಬಹಳ ಪ್ರಾಶಸ್ತ್ಯವಾದ ದಿನ. ಇವತ್ತು ಮುಳುಬಾಗಿಲಲ್ಲಿ ಬಹಳ ದೊಡ್ಡ ಜಾತ್ರೆ ನಡೆಯುತ್ತೆ. ಇಡೀ ಮುಳುಬಾಗಿಲು ಎಲ್ಲ ಹಳ್ಳಿಗಳು ಈ ಜಾತ್ರೆಯಲ್ಲಿ ಭಾಗವಹಿಸ್ತವೆ. ಇಂಥ ಸಂದರ್ಭದಲ್ಲಿ ನನ್ನನ್ನ ಕರೆಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಮಾಡಿರುವಂತ ಎಲ್ಲ ನನ್ನ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಕರೆದಾಗಲೆಲ್ಲ ಬಂದಿದ್ದೀನಿ. ಹೋದ ವರ್ಷ ನಾನು ಬಂದಿರಲಿಲ್ಲ, ನನಗೆ ಬೇರೆ ಕೆಲಸದ ನಿಮಿತ್ತ ಊರಲ್ಲಿ ಇರಲಿಲ್ಲ. ಪ್ರತಿ ವರ್ಷ ನಾನು ಬರ್ತಾ ಇರ್ತೀನಿ ಇಲ್ಲಿಗೆ. ಇಲ್ಲ, ಇದೇ ಮೊದಲು ಇಲ್ಲಿಗೆ ಬಂದಿದ್ದೀನಿ. ಇದು ಮುಗಿಸ್ಕೊಂಡು ನಾನು ಬೇರೆ ಕಡೆ ಹೋಗ್ಬೇಕಾಗತ್ತೆ. ಇಲ್ಲ, ಅದು ಏನು ಸಲಹೆ ಸೂಚನೆ ಪಕ್ಷನೂ ನೀಡಿದೆ, ನಾವು ನೀಡಿದ್ದೀವಿ. ಬ್ಲಾಕ್ ಅಧ್ಯಕ್ಷರಾಗಿ ಅವರು ಅದು ಪಕ್ಷದಿಂದ ಒಳ್ಳೆ ತೀರ್ಮಾನ, ಒಳ್ಳೆ ಆಯ್ಕೆ. ನಮ್ಮ ಕಂಠೇಗೌಡರು ನಿಧನರಾದ್ರ ಮೇಲೆ ತೆರವಾಗಿತ್ತು. ಆ ಸ್ಥಾನ ತುಂಬೋದಕ್ಕೆ ಸೂಕ್ತವಾದ ಅಭ್ಯರ್ಥಿ ಆಯ್ಕೆಯಲ್ಲಿ ನಮ್ಮ ಪಕ್ಷ ನಡೆದಿತ್ತು. ಆದಿನಾರಾಯಣ ಅವ್ರನ್ನ ಆ ಸ್ಥಾನಕ್ಕೆ ತುಂಬಿ ಬಹಳ ಉತ್ತಮ ನಿರ್ಧಾರ ತಗೊಂಡಿದೆ. ಆದಿನಾರಾಯಣ ಆ ಕೆಲಸ ನಿರ್ವಹಿಸಲು ಸಮರ್ಥರು ಅಂತ ನಾನು ಭಾವಿಸ್ತೇನೆ. ಅವ್ರಿಗೆ ಪಕ್ಷದ ಎಲ್ಲ ನಿಯಮಗಳು ಗೊತ್ತಿರೋದ್ರಿಂದ ಅವರೇ ಸೂಕ್ತ ವ್ಯಕ್ತಿ. ಅವ್ರಿಗೆ ಶುಭ ಆಗಲಿ. ನಂತರ ಪಕ್ಷಕ್ಕೆ ಅವರಿಂದ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಯಲ್ಲಮ್ಮನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಮುಳುಬಾಗಿಲಲ್ಲಿ ಕೂಡ ಆಚರಣೆ ಮಾಡ್ತಾರೆ. ಕಾರ್ಯಕ್ರಮ ಯಾವ ರೀತಿ? ಭರತ ಹುಣ್ಣಿಮೆ ದಿನ ಯಲ್ಲಮ್ಮ ದೇವಿಯ ಹುಟ್ಟುಹಬ್ಬ ಅಂತಾನೆ ಹೇಳಲಾಗುತ್ತದೆ. ಇಡೀ ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಿಂದ ಅವರ ಈ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮಗಳು ಇದರಲ್ಲಿ ಭಾಗವಹಿಸ್ತವೆ. ಆಮೇಲೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ರಾತ್ರಿಯಿಂದ ಪ್ರಿಪರೇಷನ್ ಮಾಡಿಕೊಂಡು ಇವತ್ತು ಸಾಯಂಕಾಲದವರೆಗೂ ದೇವಿಯ ದರ್ಶನಕ್ಕೆ ಎಲ್ಲ ಹಳ್ಳಿಗಳಿಂದ ಬರ್ತಾರೆ. ಇಲ್ಲ, ನಮ್ಮ ಮುಳುಬಾಗಿಲು ತಾಲೂಕಿಗೆ ಈ ದೇವಸ್ಥಾನನೇ ಬಹಳ ಶ್ರೇಷ್ಠ ದೇವಸ್ಥಾನ. ಹಂಗಾಗಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಇಲ್ಲಿಗೆ ಬರ್ತಾರೆ. ಸುಮಾರು 2000 ಕಲಶಗಳು ಬರುತ್ತೆ ಅಂತ ನಮಗೆ ಮಾಹಿತಿ ಇದೆ. ಈ ಅದ್ದೂರಿಯಾಗಿ ನಡೆಯುವಂತ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ದೇವಿ ಕೃಪೆಗೆ, ನನಗಂತೂ ಬಹಳ ಸಂತೋಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಯಸ್ತೇನೆ. ವಿಶೇಷವಾಗಿ ಬೇಡಿಕೆ ಅಂದ್ರೆ ನಾನು ಯಾವಾಗ್ಲೂ ಬೇಡಿಕೊಳ್ಳೋದೊಂದೇ, ಸರ್ವ ಜನರು ಶಾಂತಿಯಿಂದ ಇರಬೇಕು, ಸಮಾಜ ಇರಬೇಕು. ಆ ದೇವಿ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ಆ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು. ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತ ನಾನು ಸಪರೇಟ್ ಆಗಿ ಕೇಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಬರುತ್ತಿರುವಂತಹ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಯಾವ ರೀತಿ ಪಕ್ಷ ಸಂಘಟನೆ ಇದೆ? ಈಗಾಗಲೇ ಪಕ್ಷ ಸಂಘಟನೆ ನಡೀತಾ ಇದೆ. ಏನೇನು ತೆರವಾದ ಸ್ಥಾನಗಳನ್ನ ಪಕ್ಷ ತುಂಬುತ್ತಾ ಇದೆ. ನಾವು ಸರ್ವ ಸನ್ನದ್ಧರಾಗಿ ತಯಾರಿ ನಡೆಸಿದ್ದೀವಿ. ಈ ಸಾರಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಒಟ್ಟಿಗೆ ಬರುವಂತ ಒಂದು ಸೂಚನೆ ಇದೆ.
ಒಟ್ಟಿಗೆ ಬರೋದ್ರಿಂದ ನಮಗೂ ಎಲೆಕ್ಷನ್ಗೆ ಈಸಿ ಆಗುತ್ತೆ, ಜನಗಳನ್ನ ನಾವೆಲ್ಲ ಹಂತದಲ್ಲೂ ತಲುಪಬಹುದು ಮತ್ತು ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಪ್ರಯತ್ನ ನಾವು ಮಾಡ್ತೀವಿ. ಜನತೆ ಯಲ್ಲಮ್ಮ ದೇವರ ಭಕ್ತಾದಿಗಳಲ್ಲಿ ಒಂದು ಪೂರ್ಣ ನಮಸ್ಕಾರಗಳು. ಇದು ರಾಜಕೀಯ ವೇದಿಕೆ ಅಲ್ಲ, ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ಪೂರ್ಣ ದೇವ್ರ ದರ್ಶನ ಮಾಡಿ ಆ ಯಲ್ಲಮ್ಮ ಮುಳಬಾಗಲು ಒಳ್ಳೇದು ಮಾಡಲಿ ಅಂತ ನಾವು ಮಾತಾಡೋಣ.